ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಲಕ್ಷ್ಮೀ ನಾಯಕ್ ಟ್ಯುಟೋರಿಯಲ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಭಾರತದ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡ್ಯವಪ್ಪ ಅಂದ್ರೆ ಇತಿಹಾಸ, ಭಾರತದ ಇತಿಹಾಸ, ಅದರಲ್ಲೂ ಇತಿಹಾಸ ಅಂದ್ರೆ ಏನು, ಇತಿಹಾಸದ ವ್ಯಾಖ್ಯೆಗಳು, ಆಮೇಲೆ ಕೆಲವು ಇತಿಹಾಸಜ್ಞರು ಇತಿಹಾಸದ ಬಗ್ಗೆ ಏನು ಹೇಳಿದರು, ಆಮೇಲೆ ಇತಿಹಾಸವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳ್ಕೊಂಡೆವು. ಈ ಒಂದು ತರಗತಿಯಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಭಾರತದ ಇತಿಹಾಸದ ಪ್ರಾರಂಭ ಆಗಬೇಕಾದ್ರ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಭಾರತದ ಸ್ಥಾನ ಎಲ್ಲೈತಿ, ಭಾರತ ಯಾವ ಒಂದು ಪ್ರದೇಶವನ್ನು ಒಳಗೊಂಡೈತಿ, ಯಾವ ಭೂಮಿಯಲ್ಲಿ ಭಾರತ ಯಾವ ಒಂದು ಸ್ಥಾನದಲ್ಲಿ ಬರುತ್ತ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ, ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇತಿಹಾಸ ಅಭ್ಯಾಸ ಮಾಡ್ಬೇಕಾದ್ರ ನಾವು ಫಸ್ಟ್ ಈಗ ಭೂಗೋಳಕ್ಕೆ ಹೋಗಿ ಬರ್ಬೇಕು. ನೋಡ್ರಿ, ಇತಿಹಾಸ ಅನ್ನೋದು ಹೆಂಗೈತಪ್ಪ ಅಂದ್ರ ಇತರೆ ಎಲ್ಲ ವಿಷಯಗಳೊಂದಿಗೆ ಸಂಬಂಧ ಹೊಂದೈತಿ. ಇತಿಹಾಸ ಭೂಗೋಳದೊಂದಿಗೆ ಆಗಿರ್ಬೋದು, ರಾಜ್ಯಶಾಸ್ತ್ರದೊಂದಿಗೆ ಆಗಿರ್ಬೋದು, ಅರ್ಥಶಾಸ್ತ್ರದೊಂದಿಗೆ ಆಗಿರ್ಬೋದು, ಎಲ್ಲ ವಿಷಯಗಳೊಂದಿಗೆ ಏನಪ್ಪಾ ಅಂದ್ರ ಅವಿನಾಭಾವವಾದಂತಹ ಸಂಬಂಧವನ್ನ ಹೊಂದೈತಿ. ಹಂಗಾರ ಭೂಗೋಳವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಗೆ ಇತಿಹಾಸ ಬೇಕು. ಹಾಗಾದ್ರೆ ಒಂದ್ ಸ್ವಲ್ಪ ಭೂಗೋಳಕ್ಕೆ ಹೋಗಿ ಬರೋಣ. ನೋಡ್ರಿ, ಇವಾಗ ನಾವು ಭೂಮಿಯ ಬಗ್ಗೆ ಅಭ್ಯಾಸ ಮಾಡ್ಬೇಕು. ಇದು ಭೂಮಿ, ಹೌದೇ? ಈ ಭೂಮಿಯಲ್ಲಿ ಭಾರತ ಯಾವ ಒಂದು ದಿಕ್ಕಿನಲ್ಲಿ ಬರ್ತದ ಅನ್ನೋದು ನೋಡ್ಬೇಕಾದ್ರ ಈ ಭೂಮಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವೀಗ ದಿಕ್ಕುಗಳನ್ನು ಕೊಡ್ಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಹೌದ್ರಿ? ಈ 4 ದಿಕ್ಕುಗಳು ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ಭೂಮಿ ಮೇಲೆ ಕಾಲ್ಪನಿಕ ರೇಖೆಗಳನ್ನ ಎಳೆಯಲಾಗಿದೆ. ಕಾಲ್ಪನಿಕ ರೇಖೆಗಳು ಯಾವಪ್ಪ ಅಂದ್ರ ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಅಂದ್ರ ಭೂಮಿಗೆ ಅಡ್ಡಲಾಗಿ ಎರೆದಂತಹ ರೇಖೆಗಳು, ರೇಖಾಂಶ ಅಂದ್ರ ಭೂಮಿಗೆ ಲಂಬವಾಗಿರ್ತಕ್ಕಂತಹ ರೇಖೆಗಳು ಅಂತ ಹೇಳಿ ನಾವು ಹೇಳ್ಬೋದು. ಹಂಗಾದ್ರ ಅಕ್ಷಾಂಶಗಳಲ್ಲಿ ಮುಖ್ಯ ಅಕ್ಷಾಂಶ ಯಾವ್ದಪ್ಪ ಅಂದ್ರ ಸಮಭಾಜಕ ವೃತ್ತ, ಹೌದ್ರಿ? 0 ಡಿಗ್ರಿ ಇದು ಅಕ್ಷಾಂಶವನ್ನ ಒಳಗೊಂಡೈತಿ. ಇದು ಸಮಭಾಜಕ ವೃತ್ತ. ಹಾಗಾದ್ರೆ ಈ ಸಮಭಾಜಕ ವೃತ್ತ ಏನ್ ಮಾಡ್ತೈತಪ್ಪ ಅಂದ್ರ ಭೂಮಿಯನ್ನು 2 ಭಾಗಗಳನ್ನಾಗಿ ಮಾಡ್ತದ, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಹಂಗಾದ್ರ ಇದರಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರೆ ಈ ಭೂಮಿಯಲ್ಲಿ ನಾವು 7 ಖಂಡಗಳನ್ನ ನೋಡ್ತೇವೆ, ಹೌದಾ? 7 ಖಂಡಗಳನ್ನು ಒಳಗೊಂಡಂತಹ ಭೂಮಿ ನಮ್ಮದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಹಂಗಾರೆ ಈ ಒಂದು ಏಷ್ಯಾ ಖಂಡ ಎಲ್ಲಿ ಬರ್ತೈತಪ್ಪ? ದಕ್ಷಿಣಕ್ಕೆ ಬರ್ತೈತೇನ್ರಿ? ಭೂಮಿಯ ದಕ್ಷಿಣ ಭಾಗಕ್ಕ ಇಲ್ಲ, ಭೂಮಿಯ ದಕ್ಷಿಣ ಭಾಗಕ್ಕ ಏಷ್ಯಾ ಖಂಡ ಬರೋದಿಲ್ಲ. ಹಾಗಾದ್ರ ಎಲ್ಲಿ ಬರ್ತೈತೆ ಅಂದ್ರ ಉತ್ತರ ಭಾಗಕ್ಕೆ, ಭೂಮಿಯ ಉತ್ತರಾರ್ಧಗೋಳದಲ್ಲಿ ಏಷ್ಯಾ ಖಂಡ ಬರ್ತೈತಿ. ಹಂಗಾರ ಈ ಉತ್ತರಾರ್ಧಗೋಳದಲ್ಲಿ ಪೂರ್ವಕ್ಕೋ ಪಶ್ಚಿಮಕ್ಕೋ ಅಂತ ನಮಗ್ ಕ್ವಶನ್ ಬಂದ್ರ ನಾವ್ ಏನ್ ಮಾಡ್ತೇವಪ್ಪ? ಪೂರ್ವಕ್ಕ, ಹೌದ್ರಿ? ಹಂಗಾರ ಪಶ್ಚಿಮಕ್ಕೂ ಏನಾಗೋದಿಲ್ಲ, ನಮ್ಮ ಏಷ್ಯಾ ಖಂಡ ಬರೋದಿಲ್ಲ, ಹೌದ್ರಿ? ಉತ್ತರದ ಪಶ್ಚಿಮಕ್ಕೂ ಇಲ್ಲ, ದಕ್ಷಿಣದ ಯಾವ ಭಾಗಕ್ಕೂ ಬರೋದಿಲ್ಲ. ನಮ್ಮ ಏಷ್ಯಾ ಖಂಡ ಬರೋದು ಎಲ್ಲಪ್ಪ ಅಂದ್ರ ಭೂಮಿಯ ಉತ್ತರಾರ್ಧ ಪೂರ್ವ ಭಾಗಕ್ಕ, ಉತ್ತರಾರ್ಧಗೋಳದ ಪೂರ್ವ ಭಾಗಕ್ಕ ಏಷ್ಯಾ ಬರ್ತೈತಿ, ಏಷ್ಯಾ ಖಂಡ, ಹೌದ್ರಿ? ಹಂಗಾರ ಈ ಏಷ್ಯಾ ಖಂಡದ ಯಾವ ಒಂದು ಭಾಗಕ್ಕ ನಮ್ಮ ಭಾರತ ದೇಶ ಬರ್ತೈತಪ್ಪ ಅಂದ್ರ ದಕ್ಷಿಣ ಭಾಗಕ್ಕ, ಹೌದ್ರಿ? ಹಂಗಾರ ನೋಡ್ರಿ, ಭಾರತ ದೇಶ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಬರ್ತೈತಿ. ಇಲ್ಲೇ ನಮಗೆ 2 ಕ್ವಶನ್ ಸಿಕ್ಕು ನೋಡ್ರಿ. 2 ಕ್ವಶನ್ಗೆ ಆನ್ಸರ್. ಭಾರತ ಭೂಮಿಯ ಯಾವ ಭಾಗಕ್ಕೆ ಬರ್ತೈತಪ್ಪ ಅಂದ್ರ ಉತ್ತರಾರ್ಧಗೋಳದ ಪೂರ್ವ ಭಾಗಕ್ಕ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಯಾವ್ದಪ್ಪ ಅಂದ್ರ ಏಷ್ಯಾ ಖಂಡದ ಯಾವ್ದು ಭಾಗಕ್ಕೆ ಬರ್ತೈತಿ? ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ, ಹೌದ್ರಿ? ಇದು ಏನಪ್ಪಾ ಅಂದ್ರ ನಮ್ಮ ಭಾರತದ ಸ್ಥಾನ. ಹಂಗಾರ ಈ ಭಾರತದ ಸ್ಥಾನ ಐತ್ರಿ. ಹಂಗಾರ ಭಾರತದ ಸುತ್ತಲೂ ಬರ್ತಕ್ಕಂತಹ ದೇಶಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು, ಹೌದ್ರಿ? ಭಾರತದ ಸುತ್ತಲೂ ಬರ್ತಕ್ಕಂತಹ ದೇಶಗಳು ನೋಡ್ರಿ ಯಾವ ಬರ್ತಾವು? ಇಲ್ಲಿ ಅಫ್ಘಾನಿಸ್ತಾನ್ ಬರ್ತೈತ್ರಿ, ಇಲ್ಲಿ ಪಾಕಿಸ್ತಾನ್ ಬರ್ತೈತಿ, ಹೌದ್ರಿ? ಇಲ್ಲಿ ಚೀನಾ,
ಹೌದ್ರಿ. ಇಲ್ಲಿ ನೇಪಾಳ್, ಇಲ್ಲಿ ಟಿಬೆಟ್, ಆಮೇಲೆ ಇಲ್ಲಿ ಬಾಂಗ್ಲಾದೇಶ್, ಇಲ್ಲಿ ಮಯನ್ಮಾರ್, ಹೌದ್ರಿ. ಆಮೇಲೆ ಇಲ್ಲಿ ಶ್ರೀಲಂಕಾ, ಇಲ್ಲಿ ಮಾಲ್ಡೀವ್ಸ್ ಇಲ್ಲಿ ಬರ್ತೈತ್ರಿ. ಈ ರೀತಿ ಏನ್ ಮಾಡ್ತೇವಪ್ಪ ಅಂದ್ರೆ ಇಲ್ಲಿ ಥೈಲ್ಯಾಂಡ್ ಬರ್ತೈತಿ. ಈ ರೀತಿಯಾಗಿ ನಾವು ನಮ್ಮ ದೇಶದ ಸುತ್ತಲೂ ಬರ್ತಕ್ಕಂತಹ ಅನ್ಯ ದೇಶಗಳನ್ನ ನಾವು ಕಾಣ್ತೇವ್ರಿ. ಇವು ನಮ್ಮ ದೇಶ ಸುತ್ತಲೂ ಬರ್ತಕ್ಕಂತಹ ಅನ್ಯ ದೇಶಗಳು. ಹಾಗಾದ್ರ ಈ ಒಂದು ಭಾರತ ದೇಶ ಸಮುದ್ರದಿಂದ ಆವೃತವಾದಂತಹ ಒಂದು ಪ್ರದೇಶ. ಎಷ್ಟು ಭಾಗಪ್ಪ ಅಂದ್ರ 3 ಭಾಗ. ಹೌದ್ರಿ. ಇಲ್ಲಿ ಬಂಗಾಳ ಕೊಲ್ಲಿ, ಇಲ್ಲಿ ಅರಬ್ಬಿ ಸಮುದ್ರ, ಇಲ್ಲಿ ಹಿಂದೂ ಮಹಾಸಾಗರ. ಹೌದ್ರಿ. ಹಂಗಾರ 3 ಭಾಗಕ್ಕ ನೀರನ್ನ ನೋಡ್ತೀವಿ, 1 ಭಾಗಕ್ಕೆ ಮಾತ್ರ ನಾವು ಭೂಮಿಯನ್ನ ಕಾಣ್ತೇವೆ. ಅದಕ್ಕ ನಮ್ಮ ಭಾರತ ದೇಶವನ್ನ ಏನಂತ ಕರಿತೇವಪ್ಪ ಅಂದ್ರ ಪರ್ಯಾಯ ದ್ವೀಪ. ದ್ವೀಪ ಅಂದ್ರೆ ಏನ್ರಿ? ಬರೀ ದ್ವೀಪ ಅಂದ್ರ ಕೇವಲ ಮಧ್ಯದಲ್ಲಿ ಭೂಮಿ ಇದ್ದು ಸುತ್ತಲೂ ನೀರಿನಿಂದ ಆವೃತವಾದ ಪ್ರದೇಶ. ಅದಕ್ಕೆ ನಾವು ದ್ವೀಪ ಅಂತ ಕರಿತೀವ್ರಿ. ಹಂಗಾರ ಪರ್ಯಾಯ ದ್ವೀಪ ಅಂದ್ರ ಒಂದು ಕಡೆ ಮಾತ್ರ ಭೂಮಿಯನ್ನ ಹೊಂದಿರಬೇಕು, ಇನ್ನುಳಿದ 3 ಭಾಗ ಏನಿರಬೇಕಪ್ಪ ಅಂದ್ರ ನೀರಿನಿಂದ ಆವೃತವಾಗಿರಬೇಕು. ಅದಕ್ಕೆ ನಾವ್ ಏನಂತ ಕರಿತೇವಪ್ಪ ಅಂದ್ರ ಪರ್ಯಾಯ ದ್ವೀಪ. ನಮ್ಮ ಭಾರತ ದೇಶವನ್ನ ನಾವು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ. ಹಂಗಾರ ಭಾರತ ದೇಶಕ್ಕೆ ಇನ್ನೊಂದು ಹೆಸರೈತ್ರಿ, ಏನಪ್ಪಾ ಅಂದ್ರ ಉಪಖಂಡ. ಭಾರತವನ್ನ ಉಪಖಂಡ ಅಂತ ಹೇಳಿ ಕರಿತೇವೆ. ಹಂಗಾರ ಉಪಖಂಡ ಅಂದ್ರೆ ಏನ್ರಿ? ಖಂಡ ಅಂದ್ರ ಖಂಡದಲ್ಲಿ ಬರ್ತಕ್ಕಂತಹ ಎಲ್ಲಾ ಭೌಗೋಳಿಕ ಲಕ್ಷಣಗಳು, ಅದು ಮರುಭೂಮಿ ಆಗಿರ್ಬೋದು, ಹುಲ್ಲುಗಾವಲಾಗಿರ್ಬೋದು, ಆಮೇಲೆ ಹಿಮಾಲಯ ಪರ್ವತಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಕರಾವಳಿ ಪ್ರದೇಶಗಳಾಗಿರ್ಬೋದು, ಈ ಎಲ್ಲ ಲಕ್ಷಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ಒಂದು ಖಂಡದಲ್ಲಿ ಸಿಗ್ತಾವ. ಆ ಒಂದು ಖಂಡದಲ್ಲಿ ಸಿಗ್ತಕ್ಕಂತಹ ಎಲ್ಲಾ ಭೌಗೋಳಿಕ ಅಂಶಗಳು ಕೇವಲ ಒಂದೇ ಒಂದು ದೇಶದಲ್ಲಿ ಸಿಗಾಕತ್ತಿದ್ದು ಅಂದ್ರ ಅದಕ್ಕೆ ನಾವು ಉಪಖಂಡ ಅಂತ ಹೇಳಿ ಕರಿತೇವೆ. ಹಂಗಾರ ನಮ್ಮ ಭಾರತ ದೇಶ ಒಂದೇ ರೀತಿಯಾದಂತಹ ವಾಯುಗುಣವನ್ನ ಹೊಂದಿಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿಭಿನ್ನವಾದಂತಹ ವಾಯುಗುಣವನ್ನ ಒಳಗೊಂಡೈತ್ರಿ. ಅದಕ್ಕ ನಮ್ಮ ಭಾರತ ದೇಶವನ್ನ ನಾವ ಉಪಖಂಡ ಅಂತ ಹೇಳಿ ಕರಿತೀವಿ. ಇದು ಏನಪ್ಪಾ ಅಂದ್ರ ಭಾರತದ ಒಂದು ಸಂಕ್ಷಿಪ್ತ ಪರಿಚಯ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಭಾರತ ದೇಶಕ್ಕ ಏನೇನು ಹೆಸರದಾವು, ಆ ಹೆಸರುಗಳು ಯಾವುದರಿಂದ ಬಂತು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಬೇಕ್ರಿ. ನೋಡ್ರಿ, ಮೊದಲನೇದಾಗಿ ಭಾರತವನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಉತ್ತರ ಭಾರತ, ಇನ್ನೊಂದು ದಕ್ಷಿಣ ಭಾರತ. ಹೌದ್ರಿ. ಉತ್ತರ ಭಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರ ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರ ಅಲ್ಲಿ ವೇದಗಳ ರಚನೆ ಆಗಿದ್ದು, ಆರ್ಯರು ಅಲ್ಲಿ ಬಂದಿದ್ರು ಮಧ್ಯ ಏಷ್ಯಾದಿಂದ. ಹೌದು, ಅಲ್ಲಿ ವೈದಿಕ ಸಂಸ್ಕೃತಿ ಹುಟ್ಕೊಂಡಿತ್ತು. ಅದಕ್ಕೆ ನಾವು ಆರ್ಯಾವರ್ತ ಪ್ರದೇಶ, ಆರ್ಯರ ನಾಡು ಅಂತ ಹೇಳಿ ಉತ್ತರ ಭಾರತವನ್ನ ಕರೆದ್ರ, ದಕ್ಷಿಣ ಭಾರತವನ್ನ ದಕ್ಷಿಣಾಪಥ ಅಂತ ಹೇಳಿ ಕರಿತೀವಿ. ದಕ್ಷಿಣಾಪಥ ಅಂತ ಹೇಳಿ ದಕ್ಷಿಣ ಭಾರತವನ್ನ ಕರಿತೀವಿ. ಹಂಗಂದ್ರ ಈ ಭಾರತಕ್ಕ ಭಾರತ ಅನ್ನೋ ಹೆಸರು ಹೇಗೆ ಬಂತು? ಭಾರತಕ್ಕ ಭಾರತ ಅಂತಕ್ಕಂತ ಹೆಸರು ನೋಡ್ರಿ, ಭಾರತ ಅಂತಕ್ಕಂತ ಹೆಸರು ಹೇಗೆ ಬಂತಪ್ಪ ಅಂದ್ರ ಮಹಾಭಾರತದ ಪ್ರಕಾರ. ಮಹಾಭಾರತ, ರಾಮಾಯಣ ಇವು ನಮ್ಮ ಭಾರತದ ಮಹಾನ್ ಕಾವ್ಯಗಳು. ಹೌದ್ರಿ. ರಾಮಾಯಣ ಬರೆದವನು ವಾಲ್ಮೀಕಿ ಆದ್ರ ಮಹಾಭಾರತವನ್ನು ಬರೆದವರು ವ್ಯಾಸ ಮುನಿಗಳು ಅಂತ ಹೇಳ್ತೇವ್ರಿ. ಹಂಗಾರ ಈ ಮಹಾಭಾರತದಲ್ಲಿ ಒಂದು ಕತೆ ಬರ್ತೈತಿ, ದುಷ್ಯಂತ ಮತ್ತು ಶಕುಂತಲೆಯರ ಕತೆ. ನಿಮ್ಗೆಲ್ಲ ಗೊತ್ತೈತಿ ದುಷ್ಯಂತ ಮತ್ತು ಶಕುಂತಲೆಯರ ಕತೆ. ಅವರಿಬ್ಬರಿಗೆ ಜನಿಸಿದಂತಹ ಮಗನ ಯಾರಪ್ಪ ಅಂದ್ರ ಭರತ. ಆ ಭರತ ಚಕ್ರವರ್ತಿ ಇಡೀ ಭಾರತ ದೇಶವನ್ನಾಳಿದ. ಅದಕ್ಕ ಭಾರತಕ್ಕ ಭರತ ಅಂತಕ್ಕಂತ ಹೆಸರು ಬಂತು ಅಂತ ಹೇಳಿ ಮಹಾಭಾರತದ ಪ್ರಕಾರ ನಾವು ಹೇಳ್ತೇವ್ರಿ. ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ ಚಕ್ರವರ್ತಿಯಿಂದ ಭಾರತ ದೇಶಕ್ಕೆ ಭಾರತ ಅಂತಕ್ಕಂತ ಹೆಸರು ಬಂತು ಅಂತ ಹೇಳಿ.
ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಜೈನ, ಆಮೇಲೆ ಬೌದ್ಧ, ಅದೇ ರೀತಿಯಾಗಿ ಹಿಂದೂ. ಜೈನ, ಬೌದ್ಧ, ಹಿಂದೂ ಪುರಾಣಗಳ ಪ್ರಕಾರ, ಜೈನ, ಬೌದ್ಧ ಮತ್ತು ಹಿಂದೂ ಪುರಾಣಗಳ ಪ್ರಕಾರ ಭಾರತವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಜಂಬೂ ದ್ವೀಪ, ಜಂಬೂ ದ್ವೀಪ ಅಂತ ಹೇಳಿ ಕರಿತೀವಿ. ಹಂಗಾರೆ ಈ ಜಂಬೂ ದ್ವೀಪ, ಜಂಬೂ ಅಂದ್ರೆ ಏನ್ರಿ? ಜಂಬೂ ಅಂದ್ರ ನೇರಳೆ ಹಣ್ಣು. ಆ ನೇರಳೆ ಹಣ್ಣಿನ ಆಕಾರದಲ್ಲಿ ಭಾರತ ಇರೋದ್ರಿಂದ ಭಾರತಕ್ಕ ಜಂಬೂ ದ್ವೀಪ ಬಂತು ಅಂತ ಹೇಳಿ ಜೈನ, ಬೌದ್ಧ ಮತ್ತು ಹಿಂದೂ ಪುರಾಣಗಳು ನಮಗೆ ಹೇಳ್ತಾವ್ರಿ. ಭಾರತಕ್ಕ ಜಂಬೂ ದ್ವೀಪ ಅಂತ ಹೆಸರು ಬಂತು ಅಂತ ಹೇಳಿ. ಹೌದಾ? ಹಂಗಾದ್ರೆ ಈಗ ನೋಡ್ರಿ, ಭಾರತಕ್ಕ ಇಂಡಿಯಾ ಅಂತ ಕರಿತೀವಿ ನಾವು, ಇಂಡಿಯಾ. ಹೌದ್ರಿ? ಹಂಗಾದ್ರ ಈ ಇಂಡಿಯಾ ಅಂತಕ್ಕಂಥ ಹೆಸರು ಯಾರಿಂದ ಬಂತು? ಭಾರತಕ್ಕ ಇಂಡಿಯಾ ಅಂತ ಕರೆದವ್ರು ಯಾರಪ್ಪ ಅಂದ್ರ ಗ್ರೀಕರು. ಯಾಕಂದ್ರ ಇತಿಹಾಸ ಹುಟ್ಕೊಂಡಿದ್ದ ಗ್ರೀಕ್ ದೇಶದಲ್ಲಿ. ಹೆರೋಡೋಟಸ್ ಇತಿಹಾಸದ ಪಿತಾಮಹ ಕೂಡ ಇಲ್ಲಿಯವರ. ನಾಗರಿಕತೆ ಫಸ್ಟ್ ಹುಟ್ಕೊಂಡಿದ್ದು ಇಲ್ಲಿನೇ. ಹೌದು? ಅದಕ್ಕೆ ನಾವು ಈ ಇಂಡಿಯಾ ಅಂತಕ್ಕಂತಹ ಪದವನ್ನ ಗ್ರೀಕರು ಕರೆದ್ರು ಅಂತ ಹೇಳಿ ಹೇಳ್ತೀವಿ. ಭಾರತ ಆಯ್ತು, ಜಂಬೂ ದ್ವೀಪ ಆಯ್ತು. ಹೌದ್ರಿ? ಭಾರತ, ಜಂಬೂ ದ್ವೀಪ, ಇಂಡಿಯಾ. ಇನ್ನೊಂದು ಬರ್ತೈತ್ರಿ ಹಿಂದೂಸ್ತಾನ್. ಹಿಂದೂಸ್ತಾನ್ ಅಂತಕ್ಕಂತಹ ಪದವನ್ನ ಯಾರು ಫಸ್ಟ್ ಬಳಕೆ ಮಾಡಿದ್ರಪ್ಪ ಅಂದ್ರ ಪರ್ಷಿಯನ್ನರು. ಪರ್ಷಿಯನ್ನರು ಏನ್ ಮಾಡಿದ್ರಪ್ಪ ಅಂದ್ರ ನಮ್ಮ ದೇಶವನ್ನ ಹಿಂದೂಸ್ತಾನ್ ಅಂತ ಹೇಳಿ ಕರೆದ್ರು. ಹಂಗಾರೆ ಹಿಂದೂಸ್ತಾನ್ ಅಂತ ಹೇಳಿ ನಮ್ಮ ದೇಶವನ್ನ ಯಾಕೆ ಕರೆದ್ರಪ್ಪ ಅಂದ್ರ ನಮ್ಮ ದೇಶ ಹಿಂದೂಗಳಿಂದ ಆವೃತವಾದ ದೇಶ. ಹೌದ್ರಿ? ಇಲ್ಲಿ ಹಿಂದೂಗಳು ವಾಸವಾಗಿದ್ರು. ಪರ್ಷಿಯನ್ನರು ಭಾರತಕ್ಕೆ ಬಂದಾಗ, ಮಧ್ಯ ಏಷ್ಯಾದಿಂದ ಪರ್ಷಿಯನ್ನರು ಬರ್ತಾರ. ಹೌದು? ಮಧ್ಯ ಏಷ್ಯಾದಿಂದ ಪರ್ಷಿಯನ್ನರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಏನಾಗಿತ್ತಪ್ಪ ಅಂದ್ರ ಸಿಂಧೂ ನದಿ ಇತ್ತು. ಹೌದು? ಆ ಸಿಂಧೂ ನದಿಗೆ ಪರ್ಷಿಯನ್ನರು ಏನಂದ್ರಪ್ಪ ಅಂದ್ರ ಹಿಂದೂ ನದಿ ಅಂತ ಹೇಳಿ ಕರೆದ್ರು. ಹಿಂದೂ ನದಿ ಅಂತ ಹೇಳಿ ಕರೆದ್ರು. ಇಲ್ಲಿ ವಾಸಿಸ್ತಕ್ಕಂತಹ ಜನರನ್ನ ಹಿಂದೂಗಳು ಅಂತ ಕರೆದ್ರು. ಹಂಗಾರ ಈ ಒಂದು ಪ್ರದೇಶವನ್ನ ಏನಂತ ಕರೆದ್ರಪ್ಪ ಅಂದ್ರ ಹಿಂದೂಸ್ತಾನ್ ಅಂತ ಹೇಳಿ ಕರೆದ್ರು. ಇದು ಪರ್ಷಿಯನ್ನರ ಪ್ರಕಾರ. ನೋಡ್ರಿ, ಭಾರತ ಅಂತಕ್ಕಂಥ ಹೆಸರು ಭರತ ಚಕ್ರವರ್ತಿಯಿಂದ ಬಂತು. ಹೌದು? ಭರತನಿಂದ. ಅದೇ ರೀತಿಯಾಗಿ ಜಂಬೂ ದ್ವೀಪ ಅಂತಕ್ಕಂಥ ಹೆಸರು ಜೈನ, ಬೌದ್ಧ, ಹಿಂದೂ ಪುರಾಣಗಳ ಪ್ರಕಾರ ನೇರಳೆ ಹಣ್ಣಿನ ಆಕಾರ ಹೊಂದಿರೋದ್ರಿಂದ ಜಂಬೂ ದ್ವೀಪ ಅಂತ ಹೇಳಿ ಬಂತು. ಅದೇ ರೀತಿಯಾಗಿ ಗ್ರೀಕರು ಏನಂತ ಕರೆದ್ರಿ? ಇಂಡಿಯಾ ಅಂತ ಹೇಳಿ ಕರೆದ್ರು. ಅದೇ ರೀತಿಯಾಗಿ ಪರ್ಷಿಯನ್ನರು ಏನಂತ ಕರೀತಾರೋ? ಹಿಂದೂಸ್ತಾನ್ ಅಂತ ಹೇಳಿ ಕರೀತಾರ. ಇದು ಭಾರತಕ್ಕೆ ಇರ್ತಕ್ಕಂತಹ ವಿವಿಧ ಹೆಸರುಗಳು. ಭಾರತಕ್ಕೆ ಇರ್ತಕ್ಕಂತಹ ವಿವಿಧ ಹೆಸರುಗಳು ಯಾರಿಂದ ಬಂತು, ಹೇಗೆ ಬಂತು ಅನ್ನೋದು ಸ್ವಲ್ಪ ಕಿರುಪರಿಚಯ. ಈಗ ಏನ್ ಮಾಡೋಣಪ್ಪ ಅಂದ್ರೆ ನಮ್ಮ ಭಾರತ ವಿವಿಧ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡೈತ್ರಿ. ಹೌದಾ? ಹಂಗಾರ ಆ ಭೌಗೋಳಿಕ ಲಕ್ಷಣಗಳು ಯಾವುವು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಅಷ್ಟೇ ಅಲ್ಲದೆ, ಹಂಗಾರೆ ನೀವೇನ್ರಿ ಮೇಡಮ್ ಹಿಸ್ಟ್ರಿ ಹೇಳೋದ್ ಬಿಟ್ಟು ಭೂಗೋಳ ಹೇಳತ್ತೀರಿ ಅಂತ ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿ ಏನ್ ಮಾಡತ್ತೇನಪ್ಪ ಅಂದ್ರೆ ನಾನು ಭಾರತದ ಇತಿಹಾಸದ ಮೇಲೆ ಆ ಭೂಗೋಳ ಯಾವ ರೀತಿಯಾದಂತಹ ಭೌಗೋಳಿಕ ಲಕ್ಷಣಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರಿದಾವು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ಬೇಕಾಗಿತ್ತು. ಹೌದು? ಭಾರತ ವಿವಿಧ ಭೌಗೋಳಿಕ ಲಕ್ಷಣಗಳನ್ನ ಒಳಗೊಂಡೈತಿ. ಹೌದು. ಹಾಗಾದ್ರ ಆ ಒಂದು ಭೌಗೋಳಿಕ ಲಕ್ಷಣಗಳು ನಮ್ಮ ಇತಿಹಾಸದ ಮೇಲೆ ಯಾವ ರೀತಿಯಾದಂತ ಒಂದು ಪರಿಣಾಮವನ್ನ ಬೀರಿದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಅಭ್ಯಾಸ ಮಾಡ್ಬೇಕಾಗಿತ್ತು. ಹಂಗಾರ ಬರ್ರಿ, ಮೊದಲನೇದಾಗಿ ಭೌಗೋಳಿಕ ಲಕ್ಷಣಗಳು ನೋಡ್ರಿ. ಭೌಗೋಳಿಕ ಲಕ್ಷಣಗಳಲ್ಲಿ ಮೊದಲನೇದು ಯಾವ್ದ್ರಿ? ಭೌಗೋಳಿಕ ಲಕ್ಷಣಗಳು. ಅದರಲ್ಲಿ ಮೊದಲನೇದು ಬರೋದು ಯಾವ್ದಪ್ಪ ಅಂದ್ರ ಹಿಮಾಲಯ ಪರ್ವತ.
ಹಿಮಾಲಯ ಪರ್ವತ. ಹಂಗಾದ್ರ ಈ ಭಾರತ ದೇಶ ಹಿಮದಿಂದ ಆವೃತವಾಗೈತಿ. ಇಡೀ ಭಾರತ ದೇಶ ಹಿಮದಿಂದ ಆವೃತವಾಗೈತೇನ್ರಿ? ಇಲ್ಲ. ಇದು ನೋಡ್ರಿ ಹಿಮದಿಂದ ಆವೃತವಾದ ಪ್ರದೇಶ. ಹಂಗಾರ ಈ ಪ್ರದೇಶ ಹಿಮದಿಂದ ಆವೃತವಾಗೈತಿ. ಇಲ್ಲಿ ಹಿಮದಿಂದ ಆವೃತವಾದಂತಹ ಈ ಹಿಮಾಲಯ ಪ್ರದೇಶ ಯಾವ ರೀತಿ ಇತಿಹಾಸದ ಮೇಲೆ ಪ್ರಭಾವ ಬೀರೈತಪ್ಪ ಅಂದ್ರ, ಇಲ್ಲಿ ಈ ಹಿಮದಿಂದ ಆವೃತವಾದಂತ ಹಿಮಾಲಯ ಪ್ರದೇಶ ನಮ್ಮ ದೇಶಕ್ಕೆ ಎಷ್ಟು ಅನುಕೂಲ ಆಗೈತೆ ಅಂದ್ರ, ಇಲ್ಲಿ ವಿದೇಶಿಗರ ದಾಳಿಯನ್ನ ತಡಿತೈತ್ರಿ. ಗೋಡೆ ಅಂತ ಕೆಲಸ ಮಾಡತೈತಿ. ಅದು ರಕ್ಷಣಾ ಗೋಡೆ ಅಂತೆ, ಬರೀ ಗೋಡೆ ಅಲ್ರಿ, ರಕ್ಷಣಾ ಗೋಡೆ ಅಂತೆ ಈ ಒಂದು ಹಿಮಾಲಯ ಪರ್ವತ ನಮಗ ಕೆಲಸ ಮಾಡತೈತಿ. ಹೌದ್ರಿ? ಇಲ್ಲಿ ಇಲ್ಲಿ ಮಂಗೋಲಿಯನ್ನರ ದಾಳಿಯನ್ನದು ನಮಗ್ ತಡೆಗಟ್ಟತೈತಿ. ಅದೇ ರೀತಿಯಾಗಿ ಇಲ್ಲಿಂದ ಬೀಸ್ತಕ್ಕಂತಹ ಮಾರುತಗಳಿಂದ, ತಂಪಾದ ಮಾರುತಗಳಿಂದ ನಮ್ಮ ದೇಶವನ್ನ ರಕ್ಷಣೆ ಮಾಡತೈತಿ. ಒಂದು ವೇಳೆ ಈ ಒಂದು ಹಿಮಾಲಯ ಪರ್ವತ ಇರ್ಲಿಲ್ಲ ಅಂದ್ರೆ ಏನಾಕಿತ್ತಪ್ಪ ಅಂದ್ರ, ಇಡೀ ಭಾರತ ದೇಶ ಹಿಮದಿಂದ ಆವೃತವಾಗಿರ್ತಿತ್ತು. ಅದು ಏನ್ ಮಾಡೈತಪ್ಪ ಅಂದ್ರ, ಈ ಕಡೆಯಿಂದ ಬೀಸ್ತಕ್ಕಂತಹ ಗಾಳಿ, ಆ ತಂಪಾದ ಗಾಳಿಯನ್ನ ಏನ್ ಮಾಡತ್ತಪ್ಪ ಅಂದ್ರ ನಮ್ಮ ಒಂದು ಹಿಮಾಲಯ ಪರ್ವತ ತಡೆಗೋಡೆಯಾಗಿ ನಿರ್ಮಾಣಗೊಂಡಿದೆ. ಇದು ನಮ್ಮ ಇತಿಹಾಸದ ಮೇಲೆ ಬೀರ್ತಕ್ಕಂತಹ ಪ್ರಭಾವ. ಇನ್ನ ಮುಂದಿನ ಒಂದು ಭೌಗೋಳಿಕ ಒಂದು ಲಕ್ಷಣ ಬರ್ತೈತಿ, ಯಾವ್ದಪ್ಪ ಅಂದ್ರ ಉತ್ತರದ ಬಯಲು. ಉತ್ತರದ ಬಯಲು ಪ್ರದೇಶ ಅಥವಾ ಮೈದಾನ ಪ್ರದೇಶ ಅಂತ ಹೇಳಿ ಕರಿತೇವ್ರಿ. ಹೌದಾ? ಮೈದಾನ ಪ್ರದೇಶ. ಹಿಮಾಲಯ ಪರ್ವತ ಯಾವ ರೀತಿಯಾಗಿ ಒಂದು ಕೆಲಸ ಮಾಡತೈತ್ಲಾ, ಇದು ಕೂಡ ಅದೇ ರೀತಿಯಾಗಿ ನಮ್ಮ ಇತಿಹಾಸದ ಮೇಲೆ ಪ್ರಭಾವವನ್ನ ಬೀರೈತಿ. ಹಂಗಾರೆ ಯಾವ ರೀತಿ ಪ್ರಭಾವವನ್ನ ಬೀರೈತಿಪ್ಪ ಅಂದ್ರ, ಮೈದಾನ ಪ್ರದೇಶ ನೆಕ್ಸ್ಟ್ ಸ್ಟೇಜ್ ಇಲ್ಲಿ ಬರ್ತೈತ್ರಿ. ಹೌದಾ? ಹಂಗಾರ ಈ ಮೈದಾನ ಪ್ರದೇಶದಲ್ಲಿ ಏನ್ ಆಕೈತಪ್ಪ ಅಂದ್ರ, ಹಿಮಾಲಯ ಪರ್ವತದಲ್ಲಿ ಏನ್ ಆಕಾವಪ್ಪ ಅಂದ್ರ 12 ತಿಂಗಳು ನದಿಗಳು ಯಾವಾಗ್ಲೂ ತುಂಬಿ ಹರಿತಿರ್ತಾವ್ರಿ. ಬೇಸಿಗೆ ಕಾಲಕ್ಕೆ ಏನ್ ಆಕೈತಿ ಅಂದ್ರೆ ಇದೇ ಹಿಮ ಕರಗಿ ಮತ್ತು ನೀರಾಗಿ ಹರಿತೈತಿ. ಹಿಂಗಾಗಿ ಈ ನದಿಗಳು ಹೊತ್ತು ತಂದಂತಹ ಸಂಚಯನ ಮಣ್ಣು, ಆ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣು, ಆ ನದಿಗಳು ಹೊತ್ತು ತಂದಂತಹ ಫಲವತ್ತಾದ ಮಣ್ಣು ಇಲ್ಲಿ ಶೇಖರಣೆ ಆಗಿರ್ತೈತಿ ಈ ಮೈದಾನ ಪ್ರದೇಶದಲ್ಲಿ, ಉತ್ತರದ ಬಯಲು ಪ್ರದೇಶದಲ್ಲಿ. ಅದು ಹೆಂಗಾಗೈತಪ್ಪ ಅಂದ್ರೆ, ಉತ್ತರದ ಬಯಲು ಪ್ರದೇಶ ಆ ಫಲವತ್ತಾದ ಮಣ್ಣು ಬಂದು ಶೇಖರಣೆ ಆಗಿ ಮೈದಾನ ರೀತಿಯಾಗಿ ಒಂದು ನಿರ್ಮಾಣಗೊಂಡಿದೆ. ಅದಕ್ಕೆ ನಮಗಲ್ಲಿ ಏನು ಸಿಗತೈತಪ್ಪ ಅಂದ್ರೆ, ಇತಿಹಾಸಕ್ಕೆ ಅನುಕೂಲ ಆಗುವಂಗ ಅಲ್ಲಿ ನಮಗ ನಾಗರಿಕತೆಗಳು ಬೆಳೆದು ಬಂದವ್ರಿ. ಸಿಂಧು ನಾಗರಿಕತೆ ಬೆಳೆದದ್ದು ಅಲ್ಲೇ, ಸಿಂಧು ನದಿ ದಡದಲ್ಲಿ. ಹರಪ್ಪ ಮೆಹಂಜೋದಾರ ನಾಗರಿಕತೆಗಳು. ಹೌದ್ರಿ? ಇಲ್ಲಿ ಏನೈತಪ್ಪ ಅಂದ್ರ, ಮೈದಾನ ಪ್ರದೇಶದಲ್ಲಿ ಫಲವತ್ತಾದ ಮಣ್ಣಿರೋದ್ರಿಂದ ಅಲ್ಲಿ ಎಲ್ಲ ರೀತಿಯಾದಂತಹ ಬೆಳೆ ಬೆಳೆಯಲು ನಮಗ ಅನುಕೂಲ ಆಗೈತಿ. ಅದೇ ರೀತಿಯಾಗಿ ದನ ಕರುಗಳಿಗೆ, ಮನುಷ್ಯರಿಗೆ ವಾಸಿಸಲು ಕೂಡ ಅನುಕೂಲವಾಗೈತಿ. ಫಲವತ್ತಾದ ಮಣ್ಣು ಐತ್ರಿ, ಫಲವತ್ತಾದ ಪ್ರದೇಶ ಐತಿ, ಎಲ್ಲದಕ್ಕೂ ಅನುಕೂಲಕರವಾಗೈತಿ. ಅದಕ್ಕೆ ನಾವು ಅದನ್ನ ಮೈದಾನ ಪ್ರದೇಶದಲ್ಲಿ ವಿವಿಧ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರಿತೀವ್ರಿ. ನಾವು ವಿವಿಧ ನಾಗರಿಕತೆಗಳಲ್ಲಿ ಹುಟ್ಕೊಂಡಾವ ಅನ್ನೋದ್ರಿಂದ ಆ ಮೈದಾನ ಪ್ರದೇಶವನ್ನ, ಉತ್ತರ ಬಯಲನ್ನ ನಾವೇನಂತ ಕರಿತೇವೋ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರಿತೇವ್. ಹೌದಾ? ಅದೇ ರೀತಿಯಾಗಿ ಇನ್ ನೆಕ್ಸ್ಟ್ ಬರ್ತೈತಿ ನೋಡ್ರಿ, ಯಾವ್ದ? ಮರುಭೂಮಿ ಪ್ರದೇಶ. ಮರುಭೂಮಿ ಪ್ರದೇಶ. ಈ ಮರುಭೂಮಿ ಪ್ರದೇಶದಲ್ಲಿ ಏನಿರ್ತೈತಪ್ಪ ಅಂದ್ರ, ಸಾಕಷ್ಟು ಪ್ರಮಾಣದ ಮರಳು ಇರ್ತೈತಿ. ಹೌದಾ? ಸಾಕಷ್ಟು ಪ್ರಮಾಣದ ಮರಳು ಇರ್ತೈತಿ. ಆದ್ದರಿಂದ ಅಲ್ಲಿ ಹೊಂದ್ಕೊಳ್ತಕ್ಕಂತಹ ಪ್ರಾಣಿಗಳು ಕೂಡ ಅಲ್ಲಿ ಸೃಷ್ಟಿಯಾಗಿದಾವ್. ಈಗ ಒಂಟೆ ನೋಡ್ರಿ, ಆ ಮರಳಿನಲ್ಲಿ ನಡಿಬೇಕಾದ್ರ ಒಂಟೆ ಕಾಲು ಅಲ್ಲಿ ಸಿಲ್ಕೋದಿಲ್ರಿ ಆ ಮರಳಿನೊಳಗ. ಹಂಗ ಒಂಟೆ ಕಾಲು ನಿರ್ಮಾಣ ಆಗಿರ್ತೈತಿ. ಅದಕ್ಕ ಆ ಒಂದು ಪ್ರದೇಶಕ್ಕೆ ಹಿಮಾಲಯ ಪರ್ವತ ಬಂದ್ರೆ ಹಿಮಕರಡಿಯಲ್ಲಿ ಹಿಮಸಾರಂಗ ಅಲ್ಲಿ ಹೊಂದ್ಕೊಳ್ತಕ್ಕಂತಹ ಪ್ರಾಣಿಗಳ ನಿರ್ಮಾಣ ಅಲ್ಲಿ ಆಗಿರ್ತೈತಿ. ಹೌದಾ? ಅದೇ ರೀತಿಯಾಗಿ ಮರುಭೂಮಿಗೆ ಬಂದ್ರ ಒಂಟೆಗಳಂತಹ ಪ್ರಾಣಿಗಳ ನಿರ್ಮಾಣ ಅಲ್ಲಿ ಆಗಿರ್ತೈತಿ. ಎಷ್ಟು ಸುಂದರ ಸೃಷ್ಟಿ ನೋಡ್ರಿ ನಮ್ಮ ಭಾರತ ದೇಶ.
ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನವಾಗಿದೆ. ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಅಲ್ಲಿ ಒಂದು ಪ್ರಾಣಿ ಸಂಕುಲ, ಸಸ್ಯವರ್ಗ ಎಲ್ಲವೂ ಕೂಡ ನಾವು ಏನ್ ಮಾಡ್ತೇವಪ್ಪ ಅಂದ್ರ ವಿಭಿನ್ನ ರೀತಿಯಾಗಿ ಕಾಣ್ತೇವೆ. ಇದು ಏನ್ ಮಾಡೈತಪ್ಪ ಅಂದ್ರ ನಮ್ಮ ಒಂದು ಭಾರತದ ಇತಿಹಾಸದ ಮೇಲೆ ಪ್ರಭಾವವನ್ನ ಬೀರಿತಿ ಅಧ್ಯಯನ ಮಾಡ್ಲಿಕ್ಕೆ. ಹೌದಾ? ಇಲ್ಲಿ ನಾವು ಯಾವ ಮರುಭೂಮಿಯನ್ನ ಕಾಣ್ತೇವ್ರಿ? ಭಾರತದಲ್ಲಿ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ. ಹೌದ್ರಿ? ಇಲ್ಲಿ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂದ್ರ ಪರ್ವತ ಪ್ರದೇಶ. ಹೌದ್ರಿ? ಪರ್ವತ ಪ್ರದೇಶ. ಪರ್ವತಗಳು ಯಾವ ಬರ್ತಾವ ನೋಡ್ರಿ? ವಿಂಧ್ಯ ಪರ್ವತ ಆಗಿರ್ಬೋದು, ಸಹ್ಯಾದ್ರಿ ಪರ್ವತ ಆಗಿರ್ಬೋದು, ಇಲ್ಲಿ ನಾವು ಕಾಣ್ತೇವೆ. ಹೌದು, ವಿಂಧ್ಯ ಪರ್ವತ, ಸಹ್ಯಾದ್ರಿ ಪರ್ವತ, ಇನ್ನೊಂದು ಬರ್ತೈತ್ರಿ ಅರಾವಳಿ ಪರ್ವತ ಅಂತೇಳಿ. ಈ ರೀತಿ ಏನಾಗೈತಪ್ಪ ಅಂದ್ರೆ ನಮಗ ಪರ್ವತಗಳ ಸಾಲುಗಳನ್ನ ನಾವಿಲ್ಲಿ ಕಾಣ್ತೇವೆ. ಈ ಪರ್ವತಗಳ ಸಾಲುಗಳಲ್ಲಿ ವಾಸಿಸ್ತಕ್ಕಂತಹ ಜನರು ಅತ್ಯಂತ ಕಠಿಣವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಗಿರ್ತೈತ್ರಿ. ಅವರ ಜೀವನವನ್ನ ಅತ್ಯಂತ ಕಠಿಣ ರೀತಿಯಲ್ಲಿ ಅವರ ಸಾಗಿಸ್ತಿರ್ತಾರ. ಯಾಕಂದ್ರೆ ಸುತ್ತಲೂ ಎಲ್ಲ ಪರ್ವತ, ಅನೇಕ ವಿಷ ಜಂತುಗಳು ಕೂಡ ಅಲ್ಲಿ ವಾಸವಾಗಿರ್ತಾವ್ರಿ. ಹೌದಾ? ಈ ರೀತಿಯಾದಂತಹ ಒಂದು ಇತಿಹಾಸದ ಮೇಲೆ ಈ ಒಂದು ಪರ್ವತಗಳ ಲಕ್ಷಣಗಳನ್ನು ಕೂಡ ನಾವು ಒಂದು ಭೌಗೋಳಿಕ ಲಕ್ಷಣವನ್ನ ಕಾಣ್ಬೋದು. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಯಾವ್ದು ನೋಡ್ರಿ? ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಉತ್ತರದ ಬಯಲು ಇಲ್ಲಿ ಬಂದ್ರ ಮರುಭೂಮಿ ಪ್ರದೇಶ ಇಲ್ಲಿ ಬರ್ತೈತಿ ನೋಡ್ರಿ. ಹರಿಯಾಣ, ಗುಜರಾತ್, ಆಮೇಲೆ ಪಂಜಾಬ್ ರಾಜ್ಯಗಳಲ್ಲಿ ಮರುಭೂಮಿ ಪ್ರದೇಶ ಕಂಡು ಬಂದ್ರ ಪರ್ವತಗಳ ಸಾಲು ಕಂಡು ಬರ್ತಾವು. ವಿಂಧ್ಯ, ಸಹ್ಯಾದ್ರಿ, ಅರಾವಳಿ ಪರ್ವತಗಳ ಸಾಲು. ಅದೇ ರೀತಿಯಾಗಿ ಪ್ರಸ್ಥಭೂಮಿ ಇಲ್ಲಿ ನೋಡ್ರಿ. ಪ್ರಸ್ಥಭೂಮಿ ಯಾವ ಆಕಾರನಲ್ಲಿ ಐತಪ್ಪ ಅಂದ್ರ ವಿ ಆಕಾರದಲ್ಲಿ. ಈ ಪ್ರಸ್ಥಭೂಮಿಗಳಲ್ಲಿ ನಾವು ಎರಡು ರೀತಿಯಾದಂತಹ ಪ್ರಸ್ಥಭೂಮಿಯನ್ನು ಕಾಣ್ತೇವೆ. ಉತ್ತರಕ್ಕೆ ಮಾಳ್ವಾ ಪ್ರಸ್ಥಭೂಮಿ ಬಂದ್ರ ದಕ್ಷಿಣಕ್ಕೆ ದಕ್ಕನ್ ಪ್ರಸ್ಥಭೂಮಿ. ಇದು ಭಾರತದಲ್ಲಿನ ನಾ ಹೇಳಕತ್ತದ್ರಿ. ಭಾರತದ ಪ್ರಸ್ಥಭೂಮಿಯಲ್ಲಿ ಎರಡು ವಿಧ. ಉತ್ತರಕ್ಕ ಮಾಳ್ವಾ ಪ್ರಸ್ಥಭೂಮಿ ಬಂದ್ರ ದಕ್ಷಿಣಕ್ಕ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಬರ್ತೀವಿ. ಹಂಗಾರೆ ಈ ದಕ್ಕನ್ ಪ್ರಸ್ಥಭೂಮಿ ಸಮತಟ್ಟಾದ ಒಂದು ನೆಲವನ್ನ ಹೊಂದಿರ್ತೈತ್ರಿ. ಅದೇ ರೀತಿಯಾಗಿ ವಿ ಆಕಾರದಲ್ಲಿ, ತ್ರಿಭುಜಾಕಾರದಲ್ಲಿ ಒಂದು ಆಕಾರವನ್ನ ಕಾಣ್ತೇವ್ರಿ. ಆಮೇಲೆ ಇಲ್ಲಿ ವಾತಾವರಣ ಎಲ್ಲದಕ್ಕೂ ಅನುಕೂಲಕರವಾದಂತಹ ಒಂದ್ ಸ್ವಲ್ಪ ಉಷ್ಣ ವಲಯವನ್ನ ಇದನ್ನ ನಾವು ಕಾಣ್ತೇವ್ರಿ ಪ್ರಸ್ಥಭೂಮಿ. ಹೌದಾ? ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಇದು ಇಲ್ಲಿ ನೋಡ್ರಿ, ಭಾರತದ ಪೂರ್ವ ಮತ್ತು ಪಶ್ಚಿಮ ಭಾಗಕ್ಕೆ ಈ ರೀತಿಯಾಗಿ ನಾವ್ ಇಲ್ಲಿ ಏನ್ ಕಾಣ್ತೇವಪ್ಪ ಅಂದ್ರ ಕರಾವಳಿ ಪ್ರದೇಶಗಳನ್ನ, ಸಮುದ್ರದ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಆಮೇಲೆ ಹಿಂದೂ ಮಹಾಸಾಗರ, ಈ ಮೂರು ಸಮುದ್ರಗಳ ದಡದಲ್ಲಿ ನಾವೇನು ಕಾಣ್ತೇವಪ್ಪ ಅಂದ್ರ ಕರಾವಳಿ ಪ್ರದೇಶವನ್ನ ಕಾಣ್ತೇವು. ಕರಾವಳಿ ಪ್ರದೇಶ ಅತ್ಯಂತ ಮಲೆನಾಡು ಪ್ರದೇಶ ರೀ. ದಟ್ಟ ಕಾಡುಗಳಿಂದ ಕೂಡಿರ್ತೈತಿ. ಮಲೆನಾಡಿನಿಂದ ಯಾವಾಗ್ಲೂ ಮಳೆ ಇರ್ತೈತ್ರಿ ಇಲ್ಲಿ. ಈ ಒಂದು ಕರಾವಳಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಜನರು ಕೂಡ ಕಠಿಣ ಒಂದು ಜೀವನವನ್ನ ನಡೆಸ್ತಿರ್ತಾರೆ. ಈ ರೀತಿಯಾಗಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನೋಡ್ತೇವು. ಹಂಗಾದ್ರ ಈ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಂತಹ ಈ ಭಾರತ ದೇಶ ನಮ್ಮ ವಿಷ್ಣು ಪುರಾಣದ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರ, ಯಾವ ಪ್ರದೇಶದಿಂದ ಯಾವ ಪ್ರದೇಶ ಈ ಭಾರತ ಹೊಂದೈತಿ ಅಂದ್ರ ಈ ಸಮುದ್ರದಿಂದ ಉತ್ತರಕ್ಕೆ ನೋಡ್ರಿ, ಸಮುದ್ರದಿಂದ ಉತ್ತರಕ್ಕೆ, ಅದೇ ರೀತಿಯಾಗಿ ಹಿಮಾಲಯದಿಂದ ದಕ್ಷಿಣಕ್ಕೆ. ಹೌದ್ರಿ? ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಒಳಗೊಂಡಂತಹ ಈ ಪ್ರದೇಶವನ್ನ ನಾವ ಭಾರತ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಇಲ್ಲಿ ವಾಸಿಸ್ತಕ್ಕಂತಹ ಎಲ್ಲ ಜನರು ಭರತನ ವಂಶಸ್ಥರು ಅಂತ ಹೇಳಿ ನಾವ ಕರಿತೇವೆ. ಇದು
ಭಾರತದ ಒಂದು ಭೌಗೋಳಿಕ ಲಕ್ಷಣ. ಈ ಭೌಗೋಳಿಕ ಲಕ್ಷಣ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀರೈತಿ. ಹಂಗಾರ ಇಷ್ಟೆಲ್ಲಾ ಲಕ್ಷಣಗಳು ಇದ್ರೂ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾಯುಗುಣ ಒಂದೇ ರೀತಿಯಾಗಿಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಉಡುಗೆ ತೊಡುಗೆಗಳು ಒಂದೇ ರೀತಿಯಾಗಿಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಚಾರ ವಿಚಾರಗಳು ಕೂಡ ಒಂದೇ ರೀತಿಯಾಗಿಲ್ಲ. ಸಂಸ್ಕೃತಿಗಳು ಕೂಡ ಒಂದೇ ರೀತಿಯಾಗಿಲ್ಲ. ಭಾಷೆಗಳು ಕೂಡ ಒಂದೇ ರೀತಿಯಾಗಿಲ್ಲ. ವಿಭಿನ್ನ ರೀತಿಯಾದಂತಹ ನಾವು ಸಂಸ್ಕೃತಿಯನ್ನ, ಅದೇ ರೀತಿಯಾಗಿ ಮಾನವರನ್ನು ಕೂಡ ಕಾಣ್ತೇವ್ರಿ. ಕರ್ನಾಟಕದಲ್ಲಿರ್ತಕ್ಕಂತಹ ಜನರು ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಜನರ ಹೋಲಿಕೆ ಬೇರೆನೆ ಇರ್ತೈತ್ರಿ. ಪಂಜಾಬದಲ್ಲಿರ್ತಕ್ಕಂಥ ಜನರ ಹೋಲಿಕೆನ ಬೇರೆನೇ ಇರ್ತೈತ್ರಿ. ಈ ರೀತಿಯಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನತೆಯನ್ನು ನಾವು ಕಂಡ್ರೂ ಕೂಡ, ಈ ಎಲ್ಲ ವಿಭಿನ್ನತೆಗಳನ್ನು ಒಳಗೊಂಡ್ರೂ ಕೂಡ, ಈ ಎಲ್ಲಾ ವಿಭಿನ್ನತೆಗಳ ನಡುವಿನೂ ನಾವ್ ಏನ್ ಮಾಡ್ತೇವಪ್ಪ, ಭಾರತ ಒಂದು ಅಖಂಡ ದೇಶ ಅಂತ ಹೇಳಿ ಹೇಳ್ತೇವೆ. ಏಕತೆಯನ್ನು ಹೊಂದಿದಂತಹ ರಾಷ್ಟ್ರ ಅಂತ ಕರಿತೇವೆ. ಇದ ಒಂದು ಭಾರತದ ವಿಶೇಷತೆ. ಈ ಒಂದು ವಿಶೇಷತೆಗೆ ಮನಸೋತು ಭಾರತದಲ್ಲಿ ವಿದೇಶಿಗರ ದಾಳಿಗಳಾಗ್ತಾವ. ಹೌದಾ? ಇಲ್ಲಿನ ಒಂದು ವಜ್ರ ವೈಡೂರ್ಯಗಳನ್ನ ಹೊತ್ಕೊಂಡು ಹೋಗ್ಬೇಕು ಅಂತೇಳಿ ಅನೇಕ ವಿದೇಶಿಗರು ಬಂದು ನಮ್ಮ ದೇಶದನ್ನ ಲೂಟಿ ಹೊಡಿತಾರೆ. ಅವುಗಳನ್ನ ನಾವು ಮುಂದಿನ ತರಗತಿಗಳಲ್ಲಿ ಇನ್ನೂ ಸಾಕಷ್ಟು ಇತಿಹಾಸವನ್ನ ಅಭ್ಯಾಸ ಮಾಡ್ಬೇಕ್ರಿ. ಯಾಕಂದ್ರೆ ಈಗ ಇತಿಹಾಸ ಒಳಗೆ ಇನ್ನೂ ಹೆಜ್ಜೆ ಇಡಾತೇವ್ರಿ ನಾವು. ಇನ್ನು ಇತಿಹಾಸ ಪ್ರಾರಂಭ ಆಗಿಲ್ಲ. ಕೇವಲ ಇತಿಹಾಸದ ಬಾಗಿಲವನ್ನ ದಾಟಾತೀವ್ರಿ ನಾವು. ಹಂಗಾದ್ರ ಒಳಗ್ ಹೋದ ನಂತರ ಇನ್ನೂ ಸಾಕಷ್ಟು ಇತಿಹಾಸ ನಮಗ್ ಕಂಡು ಬರ್ತೈತಿ. ಯಾಕಿಷ್ಟು ಇತಿಹಾಸ ಐತ್ರಿಪ್ಪ ಭಾರತ ದೇಶಕ್ಕಂದ್ರ, ಭಾರತ ದೇಶ ಅನೇಕ ರಾಜ ಮನೆತನಗಳ ಆಳ್ವಿಕೆ ನಡೆಸ್ತಿದ್ರು ಇಲ್ಲಿ. ಹೌದು, ಅನೇಕ ರಾಜ ಮನೆತನಗಳ ಆಳ್ವಿಕೆ ನಡೆಸ್ತಿದ್ರು. ಅನೇಕ ರಾಜ ವಂಶಗಳು ಇಲ್ಲಿದ್ದು. ಅದು ಕುಶಾಣರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಮೌರ್ಯರಾಗಿರ್ಬೋದು, ಗುಪ್ತರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ನಮ್ಮ ಮೈಸೂರು ಒಡೆಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದವರು ಆಗಿರ್ಬೋದು, ಬಹುಮನಿ ಸುಲ್ತಾನರಾಗಿರ್ಬೋದು, ದೆಹಲಿ ಸುಲ್ತಾನರಾಗಿರ್ಬೋದು, ವಿವಿಧ ರೀತಿಯ ಸಾಮ್ರಾಜ್ಯಗಳು ಇಲ್ಲಿರೋದ್ರಿಂದ ಇಲ್ಲಿ ನಮಗ ಇತಿಹಾಸವನ್ನ ಅಭ್ಯಾಸ ಮಾಡಕ್ ಸಾಕಷ್ಟು ವಿಷಯಗಳು ಸಿಗ್ತಾವ್ರಿ. ಹಂಗಾರ ನಾವು ಇವತ್ತು ಈ ತರಗತಿಯಲ್ಲಿ ಏನ್ ಅಭ್ಯಾಸ ಮಾಡಿದ್ವಲ್ಲ, ಈ ಒಂದು ತರಗತಿಯಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದ್ರ, ಮೊದಲನೇದಾಗಿ ಭಾರತದ ಸ್ಥಾನ. ಭಾರತದ ಒಂದು ಸ್ಥಾನ ಇಡೀ ಜಗತ್ತಿನಲ್ಲಿ ಭಾರತದ ಸ್ಥಾನ ಯಾವುದಕ್ಕಪ್ಪ ಅಂದ್ರೆ ಎಲ್ಲಿ ಬರ್ತೈತಿ ಕೇಳಿದ್ರ, ಉತ್ತರಾರ್ಧಗೋಳದ ಪೂರ್ವ ಭಾಗಕ್ಕ. ಅದೇ ರೀತಿಯಾಗಿ ಏಷ್ಯಾ ಖಂಡದ ಒಂದು ಯಾವ ಭಾಗಕ್ಕೆ ಬರ್ತೈತಪ್ಪ ಅಂದ್ರ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕ. ಹೌದ್ರಿ, ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕ ನಮ್ಮ ಭಾರತವನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ಭಾರತ ದೇಶದ ಸುತ್ತಲಿನ ದೇಶಗಳು ಯಾವುವು, ಭಾರತ ದೇಶದ ನೆರೆಯ ರಾಷ್ಟ್ರಗಳು ಯಾವುವು. ಹೌದ್ರಿ, ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಟಿಬೇಟ್ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇವೆಲ್ಲ ಏನಪ್ಪ ಭಾರತದ ನೆರೆಯ ರಾಷ್ಟ್ರಗಳು. ಹೌದ್ರಿ, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಭಾರತ ಒಳಗೊಂಡಿರ್ತಕ್ಕಂತಹ ಸಮುದ್ರ ಪ್ರದೇಶ, ಸಾಗರ ಪ್ರದೇಶ ಯಾವ್ದಪ್ಪ ಅಂದ್ರ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ. ಇಲ್ಲಿ ದ್ವೀಪಗಳು ಅಂಡಮಾನ್ ನಿಕೋಬಾರ್ ಕಂಡ ಬಂದ್ರ, ಇಲ್ಲಿ ಯಾವಪ್ಪ, ಇಲ್ಲಿ ಅಂಡಮಾನ್ ನಿಕೋಬಾರ್ ಕಂಡ ಬಂದ್ರ ಇಲ್ಲಿ ಲಕ್ಷದ್ವೀಪಗಳು ನಮಗ್ ಕಂಡು ಬರ್ತಾವ. ಹೌದಾ, ಇಲ್ಲಿ ಲಕ್ಷದ್ವೀಪಗಳು ಕಂಡು ಬರ್ತಾವು. ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ನಮಗ ಕಂಡು ಬರ್ತಾವ. ಇಲ್ಲಿವರೆಗೆ ನಾವು ಭಾರತವನ್ನ ಅಧ್ಯಯನ ಮಾಡಬಹುದ್ರಿ. ಹೌದಾ, ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಭೌಗೋಳಿಕ ಲಕ್ಷಣಗಳನ್ನ ಕೇಳಿದ್ರ, ಇವು ಭೌಗೋಳಿಕ ಲಕ್ಷಣಗಳು ಭಾರತದ್ದು. ಹಿಮಾಲಯ ಪರ್ವತ ಆಗಿರ್ಬೋದು, ಉತ್ತರದ ಬಯಲು ಅಥವಾ ಮೈದಾನ ಪ್ರದೇಶ, ಮರುಭೂಮಿ ಪ್ರದೇಶ, ಪರ್ವತಗಳು, ಪ್ರಸ್ಥಭೂಮಿ ಆಗಿರ್ಬೋದು, ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ. ಆಮೇಲೆ ಭಾರತ ಅಂತಕ್ಕಂಥ ಹೆಸರು ಯಾವ ಒಂದು ಅರಸನಿಂದ ಬಂತಪ್ಪ ಅಂದ್ರ ಭರತ ಚಕ್ರವರ್ತಿಯಿಂದ. ಅದೇ ರೀತಿಯಾಗಿ ಭಾರತಕ್ಕ ಹಿಂದೂಸ್ತಾನ್ ಅಂತ ಕರೆದವರು ಯಾರಪ್ಪ, ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಅದೇ ರೀತಿಯಾಗಿ ಇಂಡಿಯಾ ಅಂತ ಕರೆದವರು ಯಾರು, ಇಂಡಿಯಾ ಅಂತ ಕರೆದವರು ಗ್ರೀಕರು.
ಹೌದ್ರಿ? ಹಂಗಾರ ಜಂಬೂ ದ್ವೀಪ ಅಂತಕ್ಕಂತ ಒಂದು ಹೆಸರು ಯಾವ ಒಂದು ಹಣ್ಣಿನಿಂದ ಬಂತಂತ ಕೇಳ್ಬೋದ್ರಿ? ನೇರಳೆ ಹಣ್ಣಿನಿಂದ. ಯಾವ ಒಂದು ಪುರಾಣಗಳ ಪ್ರಕಾರ ಜಂಬೂ ದ್ವೀಪ ಅಂತ ಕರಿತೀವ್ರಿ? ಹಿಂದೂ, ಜೈನ ಮತ್ತು ಬೌದ್ಧ ಪುರಾಣಗಳ ಪ್ರಕಾರ ಜಂಬೂ ದ್ವೀಪ ಅಂತ ಹೇಳಿ ಕರಿತೀವಿ. ಇಷ್ಟೆಲ್ಲ ವಿಷಯಗಳನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಂಡೇವೆ. ಹೌದಾ? ಅದೇ ರೀತಿಯಾಗಿ ಈ ಭೌಗೋಳಿಕ ಲಕ್ಷಣಗಳು ಭಾರತದ ಇತಿಹಾಸದ ಮೇಲೆ ಯಾವ ಒಂದು ಪರಿಣಾಮವನ್ನ ಬೀರಿದವು? ಈ ಎಲ್ಲದರ ಮಧ್ಯೆ ಭಾರತ ಏನಪ್ಪಾ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದಂತಹ ರಾಷ್ಟ್ರ ಅಂತ ಹೇಳಿ ನಾವು ತಿಳ್ಕೊತೇವೆ. ಇಷ್ಟೆಲ್ಲ ಏನಪ್ಪಾ ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದೆವು. ಇನ್ನು ಮುಂದಿನ ತರಗತಿಯಲ್ಲಿ ಅನೇಕ ಇತಿಹಾಸದ ಒಂದು ವಿಷಯಗಳನ್ನ ತಿಳ್ಕೊಂತ ಹೋಗೋಣ. ನೀವೇನ್ ಮಾಡ್ರಪ್ಪ ಅಂದ್ರ ನಮ್ಮ ಒಂದು ಚಾನಲ್ ಅನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ನಮ್ಮ ತರಗತಿಗಳನ್ನ ಶೇರ್ ಮಾಡ್ರಿ. ನೀವು ಕಲಿರಿ, ನಾವು ಕಲಿಯೋಣ.